ಕತೆ ಒಂದು ಮಿಸ್ಡ್ ಕಾಲ್. ಅದೊಂದು ಬೆಟ್ಟದ ತಪ್ಪಲಿನ ಹಳ್ಳಿ. ಕಾರ್ತಿಕ್ ಒಂದು ಸಾಮಾನ್ಯ ಆದರೆ ಚುರುಕಾದ ವಿದ್ಯಾವಂತ ಹುಡುಗ. ಆದರೆ ಅವನ ಕನಸು ಸಾಮಾನ್ಯ ಅಲ್ಲ. ನಾನು ದೊಡ್ಡ ಶ್ರೀಮಂತನಾಗಬೇಕು. ಅವನ ತಂದೆ ಸಾಧಾರಣ ಕೂಲಿ ಆದರೂ ಅವನ ಆಸೆ ಅದೇ ಆಗಿತ್ತು. ಬಡತನದ ಮನೆ. ಪ್ರತಿದಿನ ಕೆಲಸಕ್ಕಾಗಿ ಪ್ರಯತ್ನ ಪಡ್ತಿದ್ದ. ಆದರೆ ಪ್ರತಿದಿನ ನಿರಾಶೆ ಆಗ್ತಿತ್ತು. ಹೀಗೆ ಕೆಲಸ ಹುಡುಕ್ತಾ ನಗರಕ್ಕೆ ಬಂದ. ಆದರೆ ಎಲ್ಲೆಡೆ ಒಂದೇ ಪ್ರಶ್ನೆ, ಎಕ್ಸ್ಪೀರಿಯೆನ್ಸ್ ಇದೆಯಾ, ರೆಫರೆನ್ಸ್ ಇದೆಯಾ? ಅವನಿಗೇನೂ ಇರಲಿಲ್ಲ. ಒಂದಿನ ಅವನು ಸಂಪೂರ್ಣವಾಗಿ ಕುಸಿದು ಹೋದ. ಒಂದು ಸಂಜೆ ಕತ್ತಲು ಆವರಿಸ್ತಿತ್ತು. ಮಳೆ ಜೋರಾಗಿ ಸುರಿತಿತ್ತು. ಊರಿಗೆ ಹೋಗೋಣ ಅಂತ ಕಾಯ್ತಾ ಇದ್ದ. ಖಾಲಿ ಬಸ್ ಸ್ಟ್ಯಾಂಡ್. ತನ್ನ ಹಳ್ಳಿಗೆ ಹೋಗೋ ಕೊನೆಯ ಬಸ್ಸಿಗಾಗಿ ಕಾಯ್ತಾ ಇದ್ದ. ಒಂಟಿ ಜೀವ, ಖಾಲಿ ಮನಸ್ಸು. ಅಷ್ಟರಲ್ಲಿ ಒಂದು ಮಿಸ್ ಕಾಲ್. ಅವನು ಅದನ್ನು ಇಗ್ನೋರ್ ಮಾಡ್ದ. ಆದರೆ ಎರಡನೇ ಸಲ ಮತ್ತೆ ರಿಂಗಾಯಿತು. ಇನ್ನೂ ಕಸಿವಿಸಿ ಭಾವನೆ. ನೋಡೋಣ ಅಂತ ಅವನು ಕರೆ ಮಾಡ್ದ. ಹಲೋ. ಸ್ವಲ್ಪ ಮೃದುವಾದ ಧ್ವನಿ. ಸಾರಿ, ರಾಂಗ್ ನಂಬರ್ ಅಂದ. ಆದರೆ ಕಾಲ್ ಕಟ್ಟಾಗಲಿಲ್ಲ. ಕ್ಷಣಕಾಲ ಮೌನ. ಉಸಿರಾಟದ ಸದ್ದು, ನಿಟ್ಟುಸಿರು ಬಿಟ್ಟ ಸದ್ದು ಕೇಳಿಸ್ತಾ ಇದೆ. ಸ್ವಲ್ಪ ಹೊತ್ತಲ್ಲಿ ಕಾಲ್ ಕಟ್ಟಾಯಿತು. ಒಂದೆರಡು ದಿನದ ನಂತರ ನಿಧಾನಕ್ಕೆ ಮಾಚೂರಾಯಿತು. ಅವಳ ಹೆಸರು ಕಲ್ಪನಾ. ಆದರೆ ಅವಳು ತನ್ನ ಬಗ್ಗೆ ತುಂಬ ಕಡಿಮೆ ಹೇಳ್ತಿದ್ಲು. ಅವಳು ಯಾವಾಗಲೂ ಕಾರ್ತಿಕ್ ಬಗ್ಗೆ ಕೇಳ್ತಿದ್ಲು. ಅವನ ಕನಸು, ನೋವು, ಆಸೆ ಹೀಗೆ ಎಲ್ಲ ಕೇಳ್ತಾ ಇದ್ಲು. ಆದರೆ ತನ್ನ ಜೀವನದ ಬಗ್ಗೆ ಯಾವ ವಿವರವನ್ನು ಕೊಡ್ತಿರ್ಲಿಲ್ಲ. ಇದು ಕಾರ್ತಿಕಂಗೆ ಸ್ವಲ್ಪ ವಿಚಿತ್ರವಾಗಿ ಅನಿಸ್ತು. ಆದರೆ ಆ ಕಡೆ ಅಷ್ಟು ಗಮನ ಕೊಡಲಿಲ್ಲ. ಹೀಗೆ ಮಾತಾಡ್ತಾ ಒಂದಿನ ಕಲ್ಪನಾ ಹೇಳ್ತಾಳೆ, ನೋಡು, ನಮ್ಮ ಕಂಪ್ನಿಲಿ ಕೆಲಸಕ್ಕೆ ಸೇರ್ಕೋತೀಯಾ? ಕಾರ್ತಿಕ್ ಆಶ್ಚರ್ಯಪಟ್ಟ. ಇವಳಿಗೆ ಕಂಪ್ನಿ ಬೇರೆ ಇದೆಯಾ ಅಂದ್ಕೊಂಡ. ಆಮೇಲೆ ಕಲ್ಪನಾ ಕಳಿಸಿದ ವಿಳಾಸಕ್ಕೆ ಏನು ಬೇಕಾರ ಆಗಲಿ ಅಂತ ತನ್ನ ವಿವರ ಎಲ್ಲ ಅಪ್ಲೋಡ್ ಮಾಡ್ದ. ಕೆಲಸಕ್ಕಾಗಿ ಅರ್ಜಿ ಹಾಕ್ದ. 4-5 ದಿನಗಳ ನಂತರ ಕಲ್ಪನಾ ಮತ್ತೆ ಫೋನ್ ಮಾಡಿದ್ಲು. ಹೇಳಿದ್ಲು, ನಾಳೆ 11 ಗಂಟೆಗೆ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡು. ಕಾರ್ತಿಕ್ ಮತ್ತೆ ಆಶ್ಚರ್ಯ ಆಯಿತು. ಅವನಿಗೆ ನಾಳೆ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ಮೆಸೇಜ್ ಇತ್ತು. ಅರೆ, ಇದು ನಿನಗೆ ಹೇಗೆ ಗೊತ್ತು ಅಂತ ಕೇಳ್ದ. ಆ ಕಡೆಯಿಂದ ಕಲ್ಪನಳ ಮಧುರವಾದ ಮಾತು ಮತ್ತೆ ನಗು ಕೇಳ್ತು. ನಿನ್ನ ಅದೃಷ್ಟ ಬದಲಾಗ್ತಾ ಇದೆ. ಮರುದಿನ ಇಂಟರ್ವ್ಯೂ ಹೋದ. ಅವನ ಹೆಸರು ಶಾರ್ಟ್ ಲಿಸ್ಟಲ್ಲಿತ್ತು. ಇಂಟರ್ವ್ಯೂ ಈಸಿ ಇತ್ತು. ಅವನು ಸೆಲೆಕ್ಟ್ ಆದ. ಕಾರ್ತಿಕ್ ಗಮನಿಸ್ತಾನೆ, ಎಲ್ಲಿ ನೋಡಿದ್ರು ಕಲ್ಪನಾ ಸುಳಿವೇ ಇಲ್ಲ. ನಮ್ಮ ಕಂಪ್ನಿ ಅಂತ ಹೇಳಿದ್ಲಲ್ಲ, ಎಲ್ಲಿದ್ದಾಳೆ ಅಂತ ಎಲ್ಲ ಕಡೆ ಗಮನಿಸ್ದ. ಎಲ್ಲೂ ಕಾಣಿಸ್ಲಿಲ್ಲ. ಸರಿ, ಕಾರ್ತಿಕ್ ಕಂಪ್ನಿಯಲ್ಲಿ ಕೆಲಸ ಶುರು ಮಾಡ್ದ. ಅಲ್ಲಿ ಎಲ್ಲರನ್ನೂ ವಿಚಾರಿಸ್ದ. ಆದರೆ ಅಲ್ಲಿ ಕಲ್ಪನಾ ಹೆಸರನ್ನು ಯಾರೂ ಇಲ್ಲ ಅಂತ ಎಲ್ಲರೂ ಹೇಳಿದರು. ಕಲ್ಪನಾ ಫೋನಲ್ಲಿ ಯಾವಾಗಲೂ ಅವನ ಫ್ಯೂಚರ್ ಬಗ್ಗೆ ಮುಂಚಿತವಾಗಿಯೇ ಹೇಳ್ತಾ ಇದ್ಲು. ಅವಳು ಕಾಲ್ ಮಾಡೋ ಸಮಯಗಳು ಎಕ್ಸಾಕ್ಟಾಗಿ ಘಟನೆಗಳಿಗೆ ಮ್ಯಾಚ್ ಆಗ್ತಿದ್ವು. ಅವಳು ಅವನ ಲೈಫ್ ಬಗ್ಗೆ ಹೆಚ್ಚು ಎಲ್ಲವನ್ನು ತಿಳ್ಕೊಂಡ್ಬಿಟ್ಲು. ಆದರೆ ತನ್ನ ಬಗ್ಗೆ ಯಾವ ಸುಳಿವು ಕೊಡಲಿಲ್ಲ. ಒಂದಿನ ಕಾರ್ತಿಕ್ ನಿರ್ಧಾರ ಮಾಡ್ತಾನೆ, ನಾನು ಅವಳನ್ನು ಹುಡುಕ್ಲೇಬೇಕು, ಹುಡುಕ್ತೀನಿ ಅಂತ ನಿರ್ಧಾರ ಮಾಡ್ದ. ಕಂಪ್ನಿ ಹಿರಿಯ ಕೆಲಸಗಾರನೆಲ್ಲ ಭೇಟಿಯಾದ. ಯಾವ ವಿಷಯನೂ ತಿಳಿಲಿಲ್ಲ. ಒಂದಿನ ಅವನ ಮ್ಯಾನೇಜರ್ ಯಾವುದೋ ಹಳೆಯ ಫೈಲ್ ತರಲಿಕ್ಕೆ ಹೇಳ್ದ. ಅವನು ಫೈಲ್ ರೂಮ್ಗೆ ಹೋದ. ಹಳೆಯ ಫೈಲ್ಗಳು ಕರ್ತಾ ಬಿಚ್ಚಿ ಹುಡುಕ್ತಿದ್ದ. ಅಲ್ಲೊಂದು ಹಳೆ ಫೈಲಲ್ಲಿ ಒಂದು ಫೋನ್ ನಂಬರ್ ಕಾಣ್ತು. ಅದು ಅವನ ಮಿಸ್ಡ್ ಕಾಲ್ ನಂಬರೇ ಆಗಿತ್ತು. ಅವನಿಗೆ ಶಾಕ್ ಆಯಿತು. ನೋಡೋಣ ಅಂತ ಕಾಲ್ ಮಾಡ್ದ. ಈ ನಂಬರ್ ಈಗ ಬಳಸಲಾಗುತ್ತಿಲ್ಲ ಅಂತ ಬಂತು. ನಿಧಾನಕ್ಕೆ ಮೊದಲನೇ ಪೇಜ್ ತೆರೆದ. ಅಲ್ಲಿ ಒಂದು ಫೋಟೋ ಇತ್ತು. ಅವನ ಕಣ್ಣುಗಳು ಅಲ್ಲೇ ನಿಂತು ಹೋದವು. ಅದ್ಭುತ ಸುಂದರಿಯ ಫೋಟೋ. ಆದರೆ ಕೆಳಗೆ ಒಂದು ಬರಹ ಇತ್ತು. ಓದಬೇಕು ಅನ್ನೋಷ್ಟರಲ್ಲಿ ಮ್ಯಾನೇಜರ್ ಕರೆದಿದ್ದರಿಂದ ಫೈಲ್ ಎತ್ತಿಟ್ಟು ಹೋದ್ಬಿಟ್ಟ ಹೊರಗಡೆ. 4 ದಿನಗಳ ನಂತರ ಅವನಿಗೆ ಕುತೂಹಲ ಹೆಚ್ಚಾಯಿತು. ಅವನು ಏನೋ ನೆಪ ಹೇಳಿ ಫೈಲ್ ರೂಮ್ಗೆ ಹೋದ. ಅದೇ ಫೈಲ್ ತೆಗೆದು ಮತ್ತಷ್ಟು ಹುಡುಕ್ದ. ಅದೇ ಸುಂದರಿಯ ಫೋಟೋ. ಕಲ್ಪನಾ ಇದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ಲು. ಅವಳು ತುಂಬ ಟ್ಯಾಲೆಂಟೆಡ್ ಮತ್ತು ಹಾರ್ಡ್ ವರ್ಕಿಂಗ್ ಸಹ ಆಗಿದ್ದು. ಅದರಲ್ಲಿ ಒಂದು ಪುಟ್ಟ ಡೈರಿ ಕೂಡ ಇತ್ತು. ಅವಳ ಡೈರಿನಲ್ಲಿ ಒಂದು ಚಿಕ್ಕ ಬರಹ ಇತ್ತು. ನಾನು ಸಾಧಿಸಿದ ಕನಸು ಯಾರಾದರೂ ಸಾಧಿಸಬೇಕು. ಡೈರಿ ಮುಚ್ಚಿಟ್ಟು ಫೈಲಿನ 2ನೇ ಪೇಜ್ ತೆಗೆದ. ಅಲ್ಲಿ ಕಲ್ಪನಾಳಿಗೆ ಆಕ್ಸಿಡೆಂಟ್ ಆದಂತಹ ವಿವರ ಇತ್ತು. ಕಾರ್ತಿಕನಿಗೆ ಆ ಮಿಸ್ ಕಾಲ್ ಬಂದ ಜಾಗದಲ್ಲೇ ಅವಳಿಗೆ ಅಪಘಾತವಾಗಿತ್ತು. ಅದರ ಕೆಳಗೆ ಒಂದು ಫೋಟೋ ಮತ್ತು ಒಂದು ಬರಹ. ಲೇಟ್ ಕಲ್ಪನಾ, ಡೈಡ್ ಆನ್ ಡ್ಯಾಶ್ ಡ್ಯಾಶ್ ಡ್ಯಾಶ್. ಒಂದು ಡೇಟ್ ಇತ್ತು, ದಿನಾಂಕ ಇತ್ತು. ಆದರೆ ಸುಮಾರು 4 ವರ್ಷಗಳ ಹಿಂದೆ ಈ ಇನ್ಸಿಡೆಂಟ್ ಆಗಿತ್ತು.
ಕಾರ್ತಿಕ್ನಿಗೆ ತಕ್ಷಣ ಹೊಳಿತು, ಇದು ರ್ಯಾಂಡಮ್ ಅಲ್ಲ, ಅವಳು ಅವನ ಲೈಫ್ ಚೂಸ್ ಮಾಡಿದ್ಲು. ಅವಳು ಅವನ ಮೂಲಕ ತನ್ನ ಕನಸು ನಿಜ ಮಾಡ್ತಿದ್ಲು. ಅದು ಡೆಸ್ಟಿನಿ ಆಗಿತ್ತಾ ಅಥವಾ ಇನ್ನೇನೋ? ಬರೀ ಗೊಂದಲ ಆಯಿತು ಅವನಿಗೆ. ಒಂದು ತಡರಾತ್ರಿ ಕಾರ್ತಿಕ್ ಮತ್ತೆ ಅದೇ ನಂಬರ್ಗೆ ಕಾಲ್ ಮಾಡ್ದ. ರಿಂಗ್ ಆಯಿತು. ಅವನು ಉಸಿರು ಬಿಗಿ ಹಿಡ್ಕೊಂಡ. ಟ್ರೆಂಡ್ ಟ್ರೆಂಡ್ ಅಂತ ಕಾಲ್ ಕನೆಕ್ಟ್ ಆಯಿತು. ಆ ಕಡೆಯಿಂದ ಒಂದು ಮೃದುವಾದ ಧ್ವನಿ, ಹ್ಯಾಪಿ ನಾವು? ಆಶ್ಚರ್ಯ ಆಯಿತು ಅವನಿಗೆ. ಸತ್ತವಳ ಧ್ವನಿ. ಇನ್ನೊಂದಷ್ಟು ಕೇಳಬೇಕು ಅನ್ನೋಷ್ಟೊತ್ತಿಗೆ ಕಾಲ್ ಕಟ್ಟಾಯಿತು. ಆಮೇಲೆ ಯಾವತ್ತೂ ಕಾಲ್ ಕನೆಕ್ಟ್ ಆಗಲೇ ಇಲ್ಲ. ಕೆಲವೊಂದು ಸಂಬಂಧಗಳು ನಾವು ನೋಡಲು ಸಾಧ್ಯನೇ ಇಲ್ಲ, ಆದರೆ ಅವು ನಮ್ಮ ಜೀವನವನ್ನು ರೂಪಿಸ್ತವೆ. ಎಲ್ಲವೂ ಸೈನ್ಸ್ ಅಂತ ಹೇಳೋಕ್ಕಾಗೋದಿಲ್ಲ. ಜೀವನದಲ್ಲಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಘಟನೆಗಳು ಇರ್ತವೆ. ನಿಮ್ಮ ಜೀವನದಲ್ಲೂ ಇಂತಹ ಚಿತ್ರ ಘಟನೆ ನಡೆದಿದೆಯಾ? ಕಮೆಂಟಲ್ಲಿ ಹೇಳಿ. ಮತ್ತು ಇಂತಹ ಇನ್ನಷ್ಟು ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು. ಅವರಿಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ. ನಮಸ್ಕಾರ.